ಸ್ನೇಹಿತರೆ, ಜೀವನ ಒಂದು ಆಟದ ರೀತಿ. ಎಲ್ಲಿವರೆಗೂ ಆಡ್ತಾ ಇರ್ತೀರೋ ಅಲ್ಲಿವರೆಗೂ ಜನ ಮಾತ್ರ ನೆನಪಲ್ಲಿ ಇಟ್ಕೊಳ್ತಾರೆ. ಜೀವನದಲ್ಲೂ ಹಾಗೆ, ಎಲ್ಲಿವರೆಗೂ ನೀವು ಪ್ರಯತ್ನ ಮಾಡ್ತಿರ್ತೀರೋ ಅಲ್ಲಿವರೆಗೂ ಜೀವನದಲ್ಲಿ ನೀವು ಸೋಲಲ್ಲ. ಆ ರೀತಿಯಾದ ಒಂದು ಭಾವ ಮಿಥುನ ರಾಶಿಯವರಿಗೆ ಈ ವರ್ಷ ಇರುತ್ತೆ. 2024 ವರ್ಷ ನಿಮ್ಗೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಓಂ ನಮಃ ಶಿವಾಯ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. 2024 ವರ್ಷ ನಿಮಗೆ ಒಂದು ರೀತಿಯ ನೀವು ಪ್ರಯತ್ನ ಮಾಡಿದ್ರೆ ಗೆಲುವನ್ನ ಸಾಧಿಸಬಹುದು. ಆ ರೀತಿಯಾದ ಒಂದು ಭಾವ ಈ ವರ್ಷ ಇರುತ್ತೆ. ಶನಿಯು ನಿಮಗೆ ನವಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಶನಿ ಯಾವಾಗ್ಲೂ ಬದಲಾವಣೆಯನ್ನ ತಂದು ಕೊಡ್ತಾರೆ. ಶನಿ ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೋ ಆ ಸ್ಥಾನದ ಬಗ್ಗೆ ನಿಮ್ಮ ಗಮನ ಕೊಡಿ ಅನ್ನೋ ಒಂದು ಕಾಷನ್ಸ್ ಶನಿ ಮಹಾರಾಜ್ ನಿಮಗೆ ಕೊಡ್ತಾರೆ. ನವಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಹಾಗೆ ನ್ಯಾಯ, ನೀತಿ, ಧರ್ಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧರ್ಮದ ಬಗ್ಗೆ ಅಸಡ್ಡೆ ಮಾತುಗಳನ್ನಾಗ್ಲಿ, ಧರ್ಮದ ಬಗ್ಗೆ ನಂಬಿಕೆ ಇಲ್ದಾಗೆ ಮಾತಾಡೋ ರೀತಿನಾಗಿ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಧರ್ಮವನ್ನು ಫಾಲೋ ಮಾಡಿ, ನಿಮ್ಮ ಸಂಪ್ರದಾಯಗಳೇನಿರುತ್ತೆ ಅದನ್ನ ಫಾಲೋ ಮಾಡ್ತಾ ಬನ್ನಿ. ಆಗ ಶನಿ ಮಹಾರಾಜ್ ಒಳ್ಳೆಯ ಫಲಗಳನ್ನ ಕೊಡ್ತಾರೆ. ಹಾಗೆ ಯಾರು ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಇದ್ದೀರಾ, ವಿದೇಶಕ್ಕೆ ಹೋಗಿ ಎಜುಕೇಶನ್ ಮಾಡಬೇಕು ಅಂತ ಇದ್ದೀರಾ, ಅವ್ರು ಸ್ವಲ್ಪ ಜಾಸ್ತಿ ಪ್ರಯತ್ನ ಹಾಕ್ಬೇಕು. ಹಾಗೆ ಡಿಸಿಪ್ಲೈನ್ ಆಗಿ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡೋದು, ದೇವತಾ ಉಪಾಸನೆ ಮಾಡೋದು, ಈ ರೀತಿಯಾದ ಒಂದು ಕರ್ಮಗಳು ನಿಮಗೆ 2024ರಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಹಾಗೆ ಗುರುವು ನಿಮಗೆ ಲಾಭಸ್ಥಾನದಲ್ಲಿ ಮೊದಲ 4 ತಿಂಗಳು ಜನವರಿಂದ ಏಪ್ರಿಲ್ವರೆಗೂ ಸಂಚಾರ ಮಾಡ್ತಾ ಇದ್ದಾರೆ. ಯಾರು ಜಾಬ್ಗೆ, ಮ್ಯಾರೇಜ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಶತಾಯಗತಾಯ ಪ್ರಯತ್ನ ಮಾಡಿ. ನಿಮಗೆ ಖಂಡಿತ ಏಪ್ರಿಲ್ ಒಳಗಡೆ ವಿವಾಹ ಯೋಗ್ಯ ವಯಸ್ಕರಿಗೆ ಸೆಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಕಳೆದ ಏಪ್ರಿಲ್ ನಂತರನೇ ಜಾಬ್ ಇಲ್ಲದೆ ಇರೋರಿಗೆ ಜಾಬ್ ಸಿಕ್ಕಿದೆ. ಯಾರು ಸಿಕ್ಕಿಲ್ಲ ಅನ್ನೋರು ಪ್ರಯತ್ನ ಮಾಡಿ. ಖಂಡಿತ ಈ 4 ತಿಂಗಳೊಳಗಡೆ ಜನವರಿ ಪ್ರಾರಂಭದಲ್ಲೇ ಸಿಗ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಹಾಗೆ ಯಾರು ವ್ಯವಹಾರದಲ್ಲಿದ್ದೀರಾ ನಿಮಗೆ ಖಂಡಿತ ಲಾಭವನ್ನು ನೋಡ್ತಾ ಇದ್ದೀರಾ. ಅಪ್ ಟು ಏಪ್ರಿಲ್ವರೆಗೂ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನ ಕಾಣ್ತೀರಾ. ಹಾಗೆ ಏಪ್ರಿಲ್ ನಂತರ ಗುರುವು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈಗ ಸ್ವಲ್ಪ ನೀವು ಕಾಷನ್ ತಗೋಬೇಕಾಗತ್ತೆ. ಸಂತಾನ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ, ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ನೀವು ಅತಿ ಹೆಚ್ಚಿನ ಖರ್ಚನ್ನು ನೀವು ಮಾಡುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಆದಷ್ಟು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ನೀವು ಖರ್ಚನ್ನ ಮಾಡಬೇಕಾಗತ್ತೆ. ವ್ಯಯಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ನೀವು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಂಗದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸ್ವಲ್ಪ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಮಧುಮೇಹ ಯಾರಿಗಿದೆ ಅದು ಸ್ವಲ್ಪ ಉಲ್ಬಣಗೊಳ್ಳುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಿಯಮಿತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗುರು ಭಗವಾನ್ 12ನೇ ಭಾವದಿಂದ 4, 6 ಭಾವ ಮತ್ತು 8ನೇ ಭಾವವನ್ನು ದೃಷ್ಟಿ ಮಾಡ್ತಾರೆ. ಹಾಗಾಗಿ ಅವರು ದೃಷ್ಟಿಸುವ ಭಾವವನ್ನು ವೃದ್ಧಿ ಮಾಡ್ತಾರೆ. ಈ ಚತುರ್ಥ ಭಾವವನ್ನು ವೃದ್ಧಿ ಮಾಡೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ತಾಯಿಯ ಜೊತೆ ಒಂದು ಅನ್ಯೋನ್ಯ ಸಂಬಂಧವನ್ನು ಇಟ್ಕೊಳ್ತೀರಾ. ಹಾಗೆ ಯಾರು ಒಂದು ವಾಹನ, ಮನೆ ಆಸೆ ಪಡ್ತಾ ಇದ್ದೀರಾ, ಈ ವರ್ಷ ಪ್ರಯತ್ನ ಮಾಡಿದ್ರೆ ನಿಮಗೆ ಒಂದು ವರ್ಷದ ಕೊನೆಯ ಹೊತ್ತಿಗೆ ಒಂದು ರಿಸಲ್ಟ್ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಯಾರು ಲೋನ್ಸ್ ಪ್ರಯತ್ನ ಮಾಡ್ತಾ ಇದ್ದೀರಾ, ಹಾಗೆ ಲೋನ್ ಕ್ಲಿಯರ್ ಮಾಡಬೇಕು ಅಂತ ಯಾರಿದ್ದೀರಾ, ಇಬ್ಬರಿಗೂ ಒಳ್ಳೇದಿದೆ. ನೀವು ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಆಗುತ್ತೆ. ಹಾಗೆ ಆಕಸ್ಮಿಕ ಧನಲಾಭ ಅನ್ನೋದು ಈ ವರ್ಷ ನಿಮ್ಗೆ ಕಂಡು ಬರ್ತಾ ಇದೆ. ಯಾರು ಉದ್ಯೋಗಿಗಳಿದ್ದೀರಾ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಬರುವ ಸಾಧ್ಯತೆ ಇದೆ. ಹಾಗೆ ಕೆಲವೊಂದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ರೀತಿಯಾದ ಒಂದು ಹಣ ಬರುವ ಸಾಧ್ಯತೆ ಇದೆ. ಇನ್ಸೂರೆನ್ಸ್ ಅಮೌಂಟ್ ಇರ್ಬೋದು, ಈ ಥರದ ಒಂದು ಹಣ ಬರುವ ಸಾಧ್ಯತೆ ಜಾಸ್ತಿ ಇದೆ. ರಾಹು ನಿಮಗೆ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಕರ್ಮಕ್ಷೇತ್ರದಲ್ಲಿ ರಾಹುವ ಪ್ರಭಾವ. ರಾಹು ಕರ್ಮಕ್ಷೇತ್ರದಲ್ಲಿ ಗುರುವಿನ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಕರ್ಮಕ್ಷೇತ್ರದಲ್ಲಿ ಯಾರು ಮೀಡಿಯಾ ಫೀಲ್ಡಲ್ಲಿ ಇದ್ದೀರಾ, ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ಇದ್ದೀರಾ, ಹಾಗೆ MNC ಕಂಪ್ನಿಗಳಲ್ಲಿ, ವಿದೇಶಿಗೆ ಸಂಬಂಧಪಟ್ಟ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮಗೆಲ್ಲ ಖಂಡಿತ ಒಳ್ಳೆ ಲಾಭ ಇದೆ. ರಾಹು ವಿದೇಶ ಗ್ರಹವನ್ನು ಸೂಚಿಸೋದ್ರಿಂದ ನಿಮಗೆ MNC ವಿದೇಶಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸಗಳು ಮಾಡ್ತೀರಿ ನಿಮಗೆ ಖಂಡಿತ ಲಾಭ ಇದೆ. ಹಾಗೆ ರಾಹು ದಶಮದಲ್ಲಿದ್ದಾಗ ಅವರು ಬಾಹುಬಲಕಾರಕ, ಏನೇ ಕೊಟ್ಟರು ಜಾಸ್ತಿ ಕೊಡ್ತಾರೆ.
ಬಾಹುಬಲಕಾರಕ ಆಗಿರೋದ್ರಿಂದ ನಿಮಗೆ ಶತಾಯಗತಾಯ ನಿಮ್ಮ ಕ್ಷೇತ್ರಗಳಲ್ಲಿ ಒಂದು ಹೈಯೆಸ್ಟ್ ಗೈನ್ ಪಡ್ಕೊಳ್ಳಿಕ್ಕೆ ರಾಹು ನಿಮಗೆ ಸಹಾಯ ಮಾಡ್ತಾರೆ. ಕರ್ಮಕ್ಷೇತ್ರದಲ್ಲಿ ಖಂಡಿತ ನಿಮಗೆ ಕರ್ಮಕ್ಷೇತ್ರದಲ್ಲಿ ಒಳ್ಳೆಯ ಫಲವಿದೆ. ಹಾಗೆ ಕೇತುವು ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ವರ್ಷ ಪೂರ್ತಿ ಚತುರ್ಥ ಭಾವದಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಇದರಲ್ಲಿ ಸ್ವಲ್ಪ ವಾಹನದ ಬಗ್ಗೆ ಹಾಗೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ವಾಹನಗಳು ರಿಪೇರಿ ತುಂಬದಿಂದ ಮಾಡಿಸಿಲ್ಲ ಅಂದ್ರೆ ಫ್ರೀಕ್ವೆಂಟ್ ಆಗಿ ಸರ್ವಿಸ್ನ ಮಾಡ್ಕೊಳ್ಳಿ. ಹಾಗಾಗಿ ಕೇತು ಸ್ವಲ್ಪ ತೊಂದರೆ ಕೊಡುವ ಸಾಧ್ಯತೆ ಇಲ್ಲಿರುತ್ತೆ. ಹಾಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ನೀವು ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಮನೆಯ ವಾತಾವರಣ, ಚತುರ್ಥ ಭಾವನು ಮನೆಯ ವಾತಾವರಣ ಅಂತೀವಿ. ಸೊ ಮನೆಯ ವಾತಾವರಣದಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಇದೆ ಅನ್ನೋ ಒಂದು ಭಾವ ನಿಮ್ಮಲ್ಲಿ ಮೂಡುತ್ತೆ. ಸೊ ಆ ಒಂದು ಭಾವ ಮೂಡಿ ನಿಮ್ಮ ಮನಸ್ಸಿನ ನೆಮ್ಮದಿಗೆ ಭಂಗ ತರುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನೀವು ಮನೆಯಲ್ಲಿ ಆದಷ್ಟು ಪಾಸಿಟಿವ್ ವೈಬ್ರೇಷನ್ ಮೂಡ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಒಂದು ಪ್ರಯತ್ನಗಳನ್ನ ಮಾಡ್ತಾ ಬನ್ನಿ. ಅದು ಪರಿಹಾರಗಳನ್ನ ನಾನು ಮುಂದಿನ ಇದರಲ್ಲಿ ಕೊನೆಯಲ್ಲಿ ಹೇಳ್ಕೊಡ್ತೇನೆ. ಹಾಗೆ ಶನಿ ಬಂದು ನಿಮಗೆ ಜುಲೈ ನಂತರ ಅಷ್ಟಮ ಭಾವಕ್ಕೆ ಫಲಗಳನ್ನ ಕೊಡ್ತಾರೆ. ಯಾಕಂದ್ರೆ ಜುಲೈಯಿಂದ 4 ತಿಂಗಳು ವಕ್ರಗತಿಗೆ ಹೋಗ್ತಾ ಇದ್ದಾರೆ. ಸೊ ಅಷ್ಟಮ ಭಾವದಲ್ಲಿ ಫಲ ಕೊಡ್ತಾರೆ ಅಂದ್ರೆ ನೀವು ಎಲ್ಡರ್ಸ್, ಯಾರು ಹಿರಿಯೋರು ಇರ್ತಾರೆ, ತಾತಾಜಿ, ಇವರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕೆಲವೊಮ್ಮೆ ದುಃಖಕರ ಸಂಗತಿಗಳನ್ನ ನೀವು ಕೇಳಬೇಕಾಗುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಬರುತ್ತೆ, ಹಾಗೆ ತಗಾದೆಗಳು ಬರುವ ಸಾಧ್ಯತೆ ಇರುತ್ತೆ. ಆ 4 ತಿಂಗಳು ಯಾವುದೇ ಮೇಜರ್ ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ಜುಲೈಯಿಂದ ನವೆಂಬರ್ 15ರವರೆಗೆ ಯಾವುದೇ ರೀತಿ ಮೇಜರ್ ಡಿಸಿಷನ್ಸ್ ನೀವು ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ. ಬಿಗ್ ಇನ್ವೆಸ್ಟ್ಮೆಂಟ್ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ? ಅದು ಕಳೆದ ನಂತರ ನೀವು ಮಾಡಿದ್ರೆ ಏನು ತೊಂದರೆ ಇಲ್ಲ. ಸೊ 2024 ಪರಿಹಾರವಾಗಿ ಶನಿಯು ಅಷ್ಟಮ ಮತ್ತು ನವಮ ಭಾವನ ಸೂಚನೆ ಮಾಡ್ತಿರೋದ್ರಿಂದ ಪ್ರತಿನಿತ್ಯ ಹನುಮಾನ್ ಚಾಲೀಸ್ನ ಪಠನೆ ಮಾಡಿ, ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಬನ್ನಿ. ಹಾಗೆ ರಾಹು ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಶುಭ ಫಲ ಪಡಲಿಕ್ಕೆ ನೀವು ರಾಹುವಿನ ದುರ್ಗಾ ಮಂತ್ರವನ್ನು ನೀವು ಪಠಿಸ್ತಾ ಬನ್ನಿ. ಓಂ ಭೀಂ ದುಂ ದುರ್ಗಾಯೇ ನಮಃ. ಈ ಪ್ರತಿನಿತ್ಯ 108 ಬಾರು ಪಠಿಸ್ತಾ ಬನ್ನಿ. ನಿಮಗೆ ರಾಹುವಿನಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನ ಪಡಿಬಹುದು. ಹಾಗೆ ಕೇತು ಚತುರ್ಥ ಭಾವದಲ್ಲಿ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಅಂತ ಹೇಳಿದ್ದೀನಲ್ಲ, ನೀವು ಮನೆಯಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಸಂಜೆ ದಶಾಂಗ ಧೂಪವನ್ನು ಹಾಕ್ತಾ ಬನ್ನಿ. ಹಾಗೆ ಪ್ರತಿನಿತ್ಯ ನಿಮ್ಮ ಮನೆ ಹತ್ರ ಇರ್ಬೋದು ಅಥವಾ ಆಫೀಸ್ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರ ನೀಡ್ತಾ ಬನ್ನಿ. ಹಾಗೆ ಗಕಾರ ಗಣಪತಿ ಅಷ್ಟೋತ್ರವನ್ನು ಮನೆಯಲ್ಲಿ ಜೋರಾಗಿ ಪಠಿಸ್ತಾ ಬನ್ನಿ. ಇದರಿಂದ ಮನೆಯ ವಾತಾವರಣ ತಿಳಿಯಾಗಿ ಒಂದು ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಜಾಸ್ತಿ ಆಗಿ ನಿಮಗೆ ನೆಮ್ಮದಿ ಅನ್ನೋದು ಬರುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಥುನ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.